ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಕೆಲವೊಂದು ಟಿಪ್ಸ್ಗಳಾಗಿ ಬಂದಿದ್ದೀನಿ. ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವರು ಪಾತ್ರೆಗಳನ್ನೆಲ್ಲ ತೊಳಿತೀವಿ. ಅದೇ ರೀತಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆ ಸೋಪಿನ ರಫ್ನೆಸ್ಸಿಂದ ನಮ್ಮದು ಕೈ ಬೇಗ ರಿಂಕಲ್ಸ್ ಬರುತ್ತೆ. ಅದೇ ರೀತಿ ಸ್ಕಿನ್ನೆಲ್ಲ ಸ್ವಲ್ಪ ರಫ್ ಆಗುತ್ತೆ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಇದೇ ರೀತಿ ಒಂದು ಬೌಲಿಗೆ 1 ಚಮಚ ತೆಂಗಿನ ಎಣ್ಣೆಯನ್ನು ತಗೋಬೇಕು. ಅದಕ್ಕೆ ಸ್ವಲ್ಪ ವ್ಯಾಸಿಲಿನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. 1 ವಾರಕ್ಕೆ ಆಗುವಷ್ಟು ನಾವು ಮಿಕ್ಸ್ ಮಾಡಿ ಇಟ್ಕೋಬೋದು. ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನ ಸಂಜೆ ನಾವು ಮಲಗಿದ್ದಕ್ಕಿಂತ ಮುಂಚೆ ಇದರಿಂದ ಸ್ವಲ್ಪ ತಗೊಂಡು ನಮ್ಮದು ಕೈಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಒಂದು 5 ನಿಮಿಷ ಕೈಗೆ ಒಳ್ಳೆ ಒಂದು ಮಸಾಜ್ ಕೊಡಬೇಕು. ಆವಾಗ ನಮ್ಮದು ಕೈಗೆಲ್ಲ ಒಳ್ಳೆ ಒಂದು ಗ್ಲೋನೆಸ್ ಬರುತ್ತೆ. ಅದೇ ರೀತಿ ಜಾಸ್ತಿ ರಿಂಕಲ್ಸ್ ಎಲ್ಲ ಇರೋದಿಲ್ಲ. ನಮ್ಮ ಸ್ಕಿನ್ನೆಲ್ಲ ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಅಂದರೆ, ನಾವೆಲ್ಲ ಉಂಗುರ ಎಲ್ಲ ಹಾಕ್ತೀವಿ ಕೈಗೆ ನೋಡಿ. ಹಾಕುವಾಗ ನಮಗೆ ಅದು ಬೇಗ ಹೋಗುತ್ತೆ. ಒಂದೊಂದು ಸರ್ತಿ ತೆಗೀಲಿಕ್ಕೆ ಟ್ರೈ ಮಾಡುವಾಗ ಅದು ಸ್ವಲ್ಪ ತೆಗೀಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ಸ್ವಲ್ಪ ವ್ಯಾಸಲಿನನ್ನು ತಗೊಂಡು ಇದೇ ರೀತಿ ಆ ಉಂಗುರ ಹಾಕಿದ ಕೈಗೆಲ್ಲ ಹಚ್ಚಿ ಈ ಥರ ನಾವು ಲೈಟಾಗಿ ಈ ಥರ ತೆಗೆದ್ರೆ ಬೇಗ ನಮಗೆ ಉಂಗುರ ಎಲ್ಲ ತೆಗೀಲಿಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಬಳೆ ಹಾಕುವವರಿಗೆ, ಮಕ್ಕಳಿಗೆಲ್ಲ ಒಂದೊಂದು ಸರ್ತಿ ಬಳೆ ಹಾಕಿ ಅದು ತೆಗೀಲಿಕ್ಕೆ ಕಷ್ಟ ಆಗುತ್ತೆ ನೋಡಿ. ಆವಾಗ ಒಂದು ಸ್ವಲ್ಪ ವ್ಯಾಸಲಿನನ್ನು ತಗೊಂಡು ಇದೇ ರೀತಿ ಕೈಗೆಲ್ಲ ಹಚ್ಚಿ ಆ ಬಳೆ ತೆಗೀಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ರೀತಿ ನಮ್ಮ ಕೈ ಕೂಡ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ನಾವೆಲ್ಲ ಪ್ರತಿದಿನ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಕಿಚನ್ ಟವಲ್ಸ್. ಇದು ನಾವು ಎಷ್ಟು ಕ್ಲೀನ್ ಮಾಡಿದರೂ ಸಹ ಆ ಎಣ್ಣೆ ಜಿಡ್ಡು, ಅದೇ ರೀತಿ ಕೈಯಲ್ಲಿ ಮುಟ್ಟುವಾಗ ಒಂಥರ ಎಣ್ಣೆದು ಪಸೆ ಎಲ್ಲ ಇರುತ್ತೆ ನೋಡಿ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಇದೇ ರೀತಿ 5 ರೂಪಾಯಿದೊಂದು ವಿಮ್ ಬಾರನ್ನು ತಂದಿಟ್ಕೊಳ್ಳಿ. ಇದು ತುಂಬ ಸರ್ತಿ ನಮಗೆ ಯೂಸ್ ಮಾಡ್ಬೋದು. ಇದಕ್ಕೋಸ್ಕರನೇ ಈ ಸೋಪನ್ನು ಇಟ್ಕೊಳ್ಳಿ. ಇದರಿಂದ ಸ್ವಲ್ಪ ಸೋಪನ್ನು ಕಟ್ ಮಾಡಿ ತಗೋಬೇಕು. ಸ್ವಲ್ಪ ಸಾಕು, ಜಾಸ್ತಿ ಬೇಡ ನೋಡಿ. ಇಷ್ಟೇ ಸಾಕು. ಆಮೇಲೆ ಇದನ್ನು ನಾವು ಒಂದು ಪೇಪರಲ್ಲಿಟ್ಟು ಚೆನ್ನಾಗಿ ಪುಡಿ ಮಾಡಿದರೆ ತುಂಬ ಒಳ್ಳೆಯದು. ಈ ಸೋಪನ್ನು ನೆಕ್ಸ್ಟ್ ಟೈಮಿಗೆ ತೆಗೆದಿಟ್ಕೊಳ್ಳೋಣ. ಇನ್ನು ಒಂದು ದೊಡ್ಡ ಪಾತ್ರೆ ತಗೊಂಡು, ಇದೇ ಥರ ಸ್ಟೀಲಿದಿರಬೇಕು, ಪ್ಲಾಸ್ಟಿಕ್ ಇದಲ್ಲ, ದೊಡ್ಡ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಆ ಸೋಪನ್ನು ಹಾಕಬೇಕು. ಹಾಕಿ ಇದಕ್ಕೆ ಒಳ್ಳೆ ಬಿಸಿ ಇರುವ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಆ ಸೋಪೆಲ್ಲ ಒಳ್ಳೆ ಮೆಲ್ಟ್ ಆಗುತ್ತೆ. ಇದು ಪಾತ್ರೆ ತೊಳೆಯೋ ಸೋಪ್ ಆದ್ದರಿಂದ ಎಣ್ಣೆ ಜಿಡ್ಡೆಲ್ಲ ಹೋಗಲಿಕ್ಕೆ ತುಂಬ ಒಳ್ಳೆಯದು. ಇನ್ನು ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿ, ನೀರು ಮಾತ್ರ ಒಳ್ಳೆ ಬಿಸಿ ಇರಬೇಕು. ಇದೇ ರೀತಿ ಮಿಕ್ಸ್ ಮಾಡಿ ನಮ್ಮದು ಎಣ್ಣೆ ಜಿಡ್ಡಿರುವ ಕಿಚನ್ ಟವಲ್ಸ್ ಇದೆಯಲ್ಲ, ಎಷ್ಟೇ ಗಲೀಜಿರಲಿ ಆ ಬಟ್ಟೆಗಳನ್ನೆಲ್ಲ ಇದಕ್ಕೆ ಹಾಕಬೇಕು, ಈ ನೀರಿಗೆ ಹಾಕಬೇಕು. ಇದೇ ರೀತಿ ಈ ಬಟ್ಟೆಗಳನ್ನೆಲ್ಲ ನೀರಿಗೆ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಇದೇ ರೀತಿ ಬಿಡಬೇಕು. ಆ ನೀರು ಸ್ವಲ್ಪ ತಣ್ಣಗಾಗುವಷ್ಟುವರೆಗೆ ನಾವು ಇದನ್ನು ಬಿಟ್ಟು ಆಮೇಲೆ ಈ ಬಟ್ಟೆಗಳನ್ನು ಒಂದು ಸರ್ತಿ ವಾಶ್ ಮಾಡಿ ನೋಡಿ. ಒಳ್ಳೆ ಹೊಸ ಬಟ್ಟೆ ಥರ ಆಗುತ್ತೆ. ಇದು ತುಂಬ ಒಳ್ಳೆಯ ಒಂದು ಟಿಪ್ಪು. ನಿಮಗೆ ಬೇಕಂದರೆ ಇದೇ ರೀತಿ ಇದನ್ನು ಸ್ಟವ್ ಮೇಲೆ ಇಟ್ಟು ಇನ್ನೊಂದು ಸರ್ತಿ ಕುದಿಸ್ಬೋದು. ಆವಾಗ ಇನ್ನೂ ಒಳ್ಳೆಯದು. ಆ ಬಿಸಿ ಮತ್ತು ಆ ಸೋಪು ಎಲ್ಲ ಇದೆಯಲ್ಲ, ಆಮೇಲೆ ಅದನ್ನು ನಾವು ನಾರ್ಮಲಾಗಿ ಬಟ್ಟೆ ಯಾವ ಥರ ವಾಶ್ ಮಾಡ್ತೀವೋ ಅದೇ ರೀತಿ ಅದನ್ನು ಕ್ಲೀನ್ ಮಾಡಿದರೆ ಸಾಕು, ಸೂಪರಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಅಂದರೆ, ನಮ್ಮದು ಬ್ಯಾಗ್ಸ್ ಇದೆಲ್ಲ ಜಿಪ್ ಇರುತ್ತೆ ನೋಡಿ. ಒಂದೊಂದು ಸರ್ತಿ ಇದೇ ರೀತಿ ಅದು ಟೈಟಾಗಿರುತ್ತೆ. ನಾವು ಫೋರ್ಸಾಗಿ ಎಳೆದ್ರೆ ಅದು ಅಲ್ಲಿಂದ ಬಿಟ್ಟು ಹೋಗುತ್ತೆ. ಅದಕ್ಕೆ ಸ್ವಲ್ಪ ವ್ಯಾಸಲಿನನ್ನು ತಗೊಂಡು ಇದೇ ರೀತಿ ಆ ಜಿಪ್ ಮೇಲೆ ಎಲ್ಲ ಹಚ್ಚಿ ಈ ರೀತಿ ಮಾಡಿದರೆ ನೋಡಿ, ಜಿಪ್ ಈಸಿಯಾಗಿ ನಮಗೆ ಓಪನ್ ಕ್ಲೋಸ್ ಮಾಡಲಿಕ್ಕೆ ಒಳ್ಳೆಯದು. ಆಮೇಲೆ ಈ ಥರ ಲೆದರ್ ಬ್ಯಾಗ್ಸ್ ಎಲ್ಲ ನಾವು ಯಾವಾಗಲೂ ಉಪಯೋಗಿಸೋದಿಲ್ಲ. ಇದನ್ನೆಲ್ಲ ಒಂದೊಂದು ಸರ್ತಿ ತೆಗೆದಿಡ್ತೀವಿ, 1 ವಾರ ಅಥವಾ ತಿಂಗಳಿಗೆ ಒಂದು ಸರ್ತಿ ಎಲ್ಲ ಉಪಯೋಗಿಸ್ತೀವಲ್ಲ, ಆವಾಗ ಅದೊಂಥರ ಬೂಸ್ಟ್ ಸ್ಮೆಲ್ ಇರುತ್ತೆ ಮತ್ತು ಅದು ಕಲರೆಲ್ಲ ಫೇಡ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಒಂದು ಸ್ವಲ್ಪ ವ್ಯಾಸಲಿನನ್ನು ತಗೊಂಡು ಇದರ ಮೇಲೆ ಹಚ್ಚಿ ಒಂದು ಹತ್ತಿಯಿಂದ ಅಥವಾ ಕಾಟನ್ ಬಟ್ಟೆಯಿಂದ ಇದೇ ರೀತಿ ಎಲ್ಲ ಕಡೆ ಒಂದು ಸ್ವಲ್ಪ ಲೈಟಾಗಿ ಇದೇ ರೀತಿ ವ್ಯಾಸಲಿನನ್ನು ಹಚ್ಚಿ ಇಟ್ಟರೆ ನಮ್ಮದು ಬ್ಯಾಗು ಒಳ್ಳೆ ಹೊಸ ಬ್ಯಾಗ್ ಥರನೇ ಇರುತ್ತೆ. ಒಳ್ಳೆ ಶೈನಿಂಗ್ ಕೂಡ ಇರುತ್ತೆ. ಇನ್ನು ನೋಡಿ, ನಮ್ಮದು ಬಾಗಿಲು ಒಂದೊಂದು ಸರ್ತಿ ಓಪನ್ ಮಾಡುವಾಗ ಜೋರು ಸೌಂಡ್ ಬರುತ್ತೆ, ಅಥವಾ ಬಾಗಿಲು ಓಪನ್ ಕ್ಲೋಸ್ ಮಾಡುವಾಗ ಅದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಆವಾಗ ಸ್ವಲ್ಪ ವ್ಯಾಸಲಿನನ್ನು ಅದರ
ಈ ಪಾರ್ಟ್ ಇದೆಯಲ್ಲ ಇಲ್ಲಿ ಹಚ್ಚಿದರೆ ಅದು ಈಸಿಯಾಗಿ, ಕೆಲವರು ಎಣ್ಣೆ ಹಾಕ್ತಾರೆ, ಎಣ್ಣೆ ಹಾಕಿದರೂ ಒಳ್ಳೆಯದು ಅಥವಾ ವ್ಯಾಸಿಲಿನ್ ಹಾಕಿದರೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಟಿಪ್ ಅಂದರೆ, ನಾವೆಲ್ಲರೂ ಪ್ರತಿದಿನ ಉಪಯೋಗಿಸುವಂತಹ ಕರಿಬೇವು ಸೊಪ್ಪನ್ನು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಸ್ಟೋರ್ ಮಾಡೋದು ಯಾವ ರೀತಿ ಅಂತ ನಾನು ತುಂಬ ಮೆಥಡನ್ನು ಟ್ರೈ ಮಾಡಿದ್ದೀನಿ. ಅದರಲ್ಲಿ ಇದು ನನಗೆ ತುಂಬ ಬೆಸ್ಟ್ ಒಂದು ಟಿಪ್ ಇದು ನೋಡಿ. ಕರಿಬೇವು ಸೊಪ್ಪನ್ನು ಇದೇ ರೀತಿ ಬಿಡಿಸಿ ತಗೋಬೇಕು. ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಒಂದು 3 ತಿಂಗಳವರೆಗೆ ಫ್ರೆಶ್ ಆಗಿ ನಮ್ಮದು ಕರಿಬೇವು ಸೊಪ್ಪು ಇರುತ್ತೆ. ಕರಿಬೇವು ಸೊಪ್ಪನ್ನೆಲ್ಲ ಇದೇ ರೀತಿ ಬಿಡಿಸಿ ತಗೊಂಡು ಅದನ್ನು ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಮಾಡುವಾಗ ಕರಿಬೇವು ಸೊಪ್ಪು ಒಣಗಿದೆಲ್ಲ ಆಗಬಾರ್ದು. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನೇ ನಾವು ಈ ರೀತಿ ಮಾಡಬೇಕು. ಆವಾಗ ನಮಗೆ ಅದು ಫ್ರೆಶ್ ಆಗಿ ಇರೋದು. ನೋಡಿ, ಇದೇ ರೀತಿ ಕರಿಬೇವು ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸಿ ತಗೋಬೇಕು. ಅದರಲ್ಲಿ ಹುಳ ಉಪ್ಪಟ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡು ಇನ್ನು ಒಂದು ಜಾರ್ ತಗೋಬೇಕು. ಪ್ಲಾಸ್ಟಿಕ್ದಾದರೂ ಆಗುತ್ತೆ, ನಿಮ್ಮ ಹತ್ರ ಗ್ಲಾಸ್ ಜಾರ್ ಇದ್ದರೆ ಗ್ಲಾಸ್ ಜಾರ್ ಆದರೂ ಆಗುತ್ತೆ. ಅದಕ್ಕೆ ಮುಚ್ಚಳ ಸಹ ಇರಬೇಕು. ಇನ್ನು ಈ ಜಾರಿಗೆ ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಆ ನೀರಲ್ಲಿ ನಮ್ಮದು ಕರಿಬೇವು ಸೊಪ್ಪಿದು ತಳಭಾಗ ನೀರಲ್ಲಿ ಮುಳುಗಿರಬೇಕು. ನೋಡಿ, ಇದೇ ರೀತಿ ಈ ಕರಿಬೇವು ಸೊಪ್ಪನ್ನು ಜಾರ್ ಒಳಗಡೆ ಹಾಕಿ ಅದರ ಎಲ್ಲವನ್ನು ಒಳಗಡೆ ಹಾಕಿ ಈ ಜಾರನ್ನು ಮುಚ್ಚಬೇಕು. ಟೈಟಾಗಿ ಮುಚ್ಚಿ ಇದನ್ನು ಇನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. 2-3 ದಿನಕ್ಕೊಂದು ಸರ್ತಿ ಇದರೊಳಗಡೆ ಇರುವ ನೀರನ್ನು ಬಿಸಾಕಿ ಹೊಸ ಫ್ರೆಶ್ ಆಗಿರುವ ನೀರನ್ನು ನಾವು ಹಾಕಬೇಕು. ನೋಡಿ, ನಾನಿವಾಗ ಫ್ರಿಜ್ಜಲ್ಲಿಟ್ಟು 3 ದಿನ ಆಯಿತು. 3 ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ನಮ್ಮದು ಕರಿಬೇವು ಸೊಪ್ಪು ಒಳ್ಳೆ ಫ್ರೆಶ್ ಆಗೇ ಇದೆ. 3ನೇ ದಿನ ನಾನು ನೀರನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು ಹಾಕಿದ ನೀರನ್ನು ತೆಗೆದು ಬೇರೆ ಫ್ರೆಶ್ ಆಗಿರುವ ನೀರನ್ನು ಅದರ ಮೇಲ್ಗಡೆಯಿಂದ ಹಾಕಿ ಇನ್ನು ಇದನ್ನು ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟು ದಿನ ಇಟ್ಟರೂ ಸಹ ನೀವು ಫ್ರೆಶ್ ಆಗಿ ಮರದಿಂದ ತೆಗೆದಿರುವಂತಹ ಕರಿಬೇವು ಸೊಪ್ಪು ಥರಾನೇ ಆ ಕರಿಬೇವು ಸೊಪ್ಪು ಇರುತ್ತೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಹ ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಕ್ಲೀನ್ ಮಾಡಿ ಅದರ ಮಣ್ಣನ್ನೆಲ್ಲ ತೆಗೆದು, ಮಣ್ಣೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ತಳಭಾಗ ನೀರಲ್ಲಿ ಮುಳುಗಿರಬೇಕು. ಆಮೇಲೆ ಇದೇ ರೀತಿ ಆ ಜಾರ್ ಒಳಗಡೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಕವರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಆಗಿ ಬರ್ತೀನಿ. ಟಿಲ್ ದೆನ್, ಬೈ ಬಾಯ್.